be forever on fire. ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಕ್ರಾಂತಿಯನ್ನ ಮಾಡಿದೆ. ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವ ಪ್ರಯೋಗ ಯಶಸ್ವಿಯಾಗಿದೆ. ಸ್ವಿಡೆಕ್ಸ್ ಜೊತೆ ಕಳಿಸಿದಂತ ಅಲಸಂದೆ ಕಾಳು ಮೊಳಕೆ ಬಂದಿದೆ. ಶೂನ್ಯ ಗುರುತ್ವದಲ್ಲೂ ಕೂಡ 4 ದಿನದಲ್ಲಿ ಸಸಿ ಚಿಗುರಿದೆ. ಆಗಸದಲ್ಲೇ ಅಗತ್ಯ ಆಹಾರ ವಸ್ತು ಬೆಳೆಯುವ ಪ್ರಯತ್ನವನ್ನ ಯಶಸ್ವಿ ಆಗಿರೋದು ಖುಷಿಯ ವಿಚಾರ. ಡಿಸೆಂಬರ್ 30ರಂದು ಇಸ್ರೋ ಹಾರಿಬಿಟ್ಟಿದ್ದಂಥ ಸ್ಪಿಡಿಕ್ಸ್ ನೌಕೆ ಉಪಕರಣದಲ್ಲಿ ಇಡ್ಲಾಗಿದ್ದಂಥ ಅಲಸಂದೆ ಕಾಳು ಮೊಳಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2ರಿಂದ 3 ಎಲೆಗಳಿಗಾಗಿ ಅರಳುವಂಥ ವಿಶ್ವಾಸಕ್ಕಾಗಿ ಇದೀಗ ಇಸ್ರೋ ಕಾಯ್ತಾ ಇದೆ. ಆ ವಿಶ್ವಾಸವೂ ಕೂಡ ಇದೆ. ಈ ಸಾಧನೆಗೆ ವಿಜ್ಞಾನಿಗಳ ಸಮುದಾಯದಿಂದ ಭಾರಿ ಮೆಚ್ಚುಗೆ ಅನ್ನೋದು ವ್ಯಕ್ತವಾಗ್ತಾ ಇದೆ. ಇಸ್ರೋ ಒಂದಿಲ್ಲೊಂದು ಸಾಧನೆಗಳಿಗೆ ಯಾವಾಗಲೂ ಕೂಡ ಹೆಸರುವಾಸಿ ಆಗೋದ್ರ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಕೂಡ ಇಸ್ರೋ ಆಗಿದೆ. ಇದೀಗ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಕ್ರಾಂತಿಗೆ ಮುನ್ನಡೆಯಂತ ಬರೆದಿರುವಂಥದ್ದು. ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವಂಥ ಪ್ರಯೋಗ ಯಶಸ್ವಿ ಆಗಿದೆ ಅನ್ನುವಂಥ ಹೆಮ್ಮೆಯ ವಿಚಾರವನ್ನ ಹಂಚಿಕೊಳ್ಳಲಾಗಿದೆ. ಸ್ವಿಡೆಕ್ಸ್ ಜೊತೆ ಕಳಿಸಿದ್ದಂಥ ಅಲಸಂದೆ ಕಾಳು ಮೊಳಕೆ ಬಂದಿದೆ. ಈ ಮುಖಾಂತರವಾಗಿ ಸಾಕಷ್ಟು ರೀತಿಯಾದಂಥ ಪರಿಶ್ರಮಕ್ಕೆ ಫಲ ಸಿಕ್ಕಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಫೋಟೋವನ್ನು ಕೂಡ ರಿವೀಲ್ ಮಾಡಲಾಗಿದೆ. ಮೊಳಕೆ ಬಂದಿರುವಂಥದ್ದು ಅಂದರೆ ಶೂನ್ಯ ಗುರುತ್ವದಲ್ಲೂ ಕೂಡ 4 ದಿನದಲ್ಲಿ ಚಿಗುರಿದೆ ಸಸಿ. ಇದೊಂದು ಖುಷಿಯ ವಿಚಾರ. ಇದೇ ಪ್ರಯೋಗಕ್ಕೆ ಅಂತಾನೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಲಾಗಿತ್ತು. ಆಗಸದಲ್ಲೇ ಅಗತ್ಯ ಆಹಾರ ವಸ್ತು ಬೆಳೆಯುವಂಥ ಪ್ರಯತ್ನ ಏನಿತ್ತು ಅದು ಯಶಸ್ವಿ ಆಗಿದೆ. ಡಿಸೆಂಬರ್ 30ರಂದು ಇಸ್ರೋ ಸ್ವಿಡೆಕ್ಸ್ ನೌಕೆಯನ್ನು ಹಾರಿಬಿಟ್ಟಿತ್ತು. ಉಪಕರಣದಲ್ಲಿ ಇಡ್ಲಾಗಿದ್ದಂಥ ಅಲಸಂದೆ ಕಾಳು ಮೊಳಕೆ ಬರೋದರ ಮುಖಾಂತರವಾಗಿ ಈ ಒಂದು ಪ್ರಯೋಗ ಯಶಸ್ವಿ ಆಗಿದೆ. 2-3 ಎಲೆ ಆಗಿ ಅರಳಬೇಕು. ಆ ಒಂದು ವಿಶ್ವಾಸದೊಂದಿಗೆ ಈಗ ಕಾಯಲಾಗ್ತಾ ಇದೆ. ಈ ಸಾಧನೆಗೆ ವಿಜ್ಞಾನಿಗಳ ಸಮುದಾಯದಿಂದ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಪ್ರತಿ ಬಾರಿಯೂ ಕೂಡ ಇಸ್ರೋ ಒಂದಿಲ್ಲ ಒಂದು ಸಾಧನೆಗಳನ್ನು ಮಾಡ್ತಾನೆ ಇರುತ್ತೆ. ಇದೀಗ ಮತ್ತೊಂದು ಸಾಧನೆಯನ್ನು ಮಾಡಿರುವಂಥದ್ದು. ಇದೊಂದು ಹೊಸ ಕ್ರಾಂತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ರೀತಿಯಾದಂಥ ಪ್ರಯೋಗಗಳು ಯಶಸ್ವಿ ಆಗ್ತಾನೆ ಇರುತ್ತೆ. ಇದು ಭಾರತಕ್ಕೆ ಹೆಮ್ಮೆಯ ವಿಚಾರವೂ ಕೂಡ ಆಗಿರುವಂಥದ್ದು. ಇದೀಗ ಇನ್ನೊಂದು ಹೆಮ್ಮೆಯ ವಿಚಾರವೂ ಕೂಡ ಇಸ್ರೋ ಮುಡಿಗೇರ್ತಾ ಇದೆ. ಈಗಾಗಲೇ ಈ ಪ್ರಯೋಗಕ್ಕೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡಲಾಗಿತ್ತು. ಅದು ಯಶಸ್ವಿ ಆಗಿರುವಂಥದ್ದು ಖುಷಿಯ ವಿಚಾರ ಆಗಿದೆ. ನೋಡಿ, ಅಲಸಂಡೆ ಕಾಳಿನಲ್ಲಿ ಮೊಳಕೆ ಬಂದಿರುವಂಥದ್ದು ಅದು ಎಲೆಗಳು ಆಗಬೇಕು. ಸೊ ಆ ಎಲೆಗಳಾಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇಸ್ರೋ ಈ ಮಹತ್ವದ ಕಾರ್ಯಕ್ಕೆ ಸಾಕಷ್ಟು ರೀತಿಯಾದಂಥ ಪ್ರಶಂಸೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಂದರೆ ಅಲ್ಲಿ ಯಾವ ರೀತಿಯಾಗಿ ಅವಶ್ಯಕ ಇರುವಂಥ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕಾಗತ್ತಾ, ಬೆಳೆಯೋದಕ್ಕಾಗತ್ತಾ, ಈ ಥರದೊಂದು ಪ್ರಯತ್ನಕ್ಕೆ ಕೈ ಹಾಕಲಾಗಿತ್ತು. ಸೊ ಈ ಪ್ರಯತ್ನ ಯಶಸ್ವಿ ಆಗಿರುವಂಥದ್ದು ಹೊಸ ವರ್ಷದಲ್ಲೇ ಸಂಭ್ರಮದಲ್ಲೇ ಒಂದು ಖುಷಿಯ ವಿಚಾರ ಆಗಿದೆ. ಬಾಹ್ಯಾಕಾಶದ ಶೂನ್ಯ ಗುರುತ್ವದಲ್ಲೂ ಕೂಡ ಈ ಅಲಸಂಡೆ ಬೀಜ ಮೊಳಕೆ ಒಡೆದಿರುವಂಥದ್ದು. ಇಸ್ರೋ ಗಗನ ಜೀವಾಂಕುರ ಭವಿಷ್ಯದಲ್ಲಿ ವಿಜ್ಞಾನಿಗಳಿಗೆ ಆಗಸದಲ್ಲೇ ಅಗತ್ಯ ಆಹಾರ ವಸ್ತುಗಳನ್ನು ಬೆಳೆಯುವಂಥ ಪ್ರಯತ್ನದಲ್ಲಿ ಒಂದು ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದೆ. ಇದೀಗ ಮೊಳಕೆ ಒಡೆದಿರುವಂಥ ಬೀನುಗಳು ಮುಂದಿನ 2-3 ಎಲೆಗಳಾಗಿ ಅರಳುವ ವಿಶ್ವಾಸವನ್ನು ಇಸ್ರೋ ವ್ಯಕ್ತಪಡಿಸಿದೆ.